ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 7ನೇ ತರಗತಿ ವಿಜ್ಞಾನದಲ್ಲಿ FA1ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ನನ್ನ ಮುಂದಿನ ವಿಡಿಯೋಗಳಲ್ಲಿ ಇದರ ಉತ್ತರವನ್ನು ಸಹಿತ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಕ್ಕಳ, ಅದನ್ನು ಸಹ ನೀವು ರೆಫರ್ ಮಾಡ್ಕೋಬೋದು. ಫಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ ಒಟ್ಟು 5 ಪ್ರಶ್ನೆ ಇರುತ್ತೆ, ತಲಾ 1 ಅಂಕ ಸಿಗುತ್ತೆ ನಿಮಗೆ. ಪ್ರಶ್ನೆ 1, ವಿಜ್ಞಾನವು ಯಾವುದನ್ನು ಉತ್ತೇಜಿಸುತ್ತದೆ? ಆಯ್ಕೆಗಳನ್ನ ನೋಡಿ. ಕೇವಲ ಪಠ್ಯವನ್ನು ಓದುವುದನ್ನು, ಪ್ರಶ್ನಿಸುವ ಮತ್ತು ಅನ್ವೇಷಿಸುವ ಆಲೋಚನಾ ಕ್ರಮವನ್ನು, ಕೇವಲ ಸತ್ಯಗಳನ್ನು ನೆನಪಿಟ್ಟುಕೊಳ್ಳುವುದನ್ನು, ಯಾವುದೂ ಅಲ್ಲ. ಪ್ರಶ್ನೆ 2, ವಿಜ್ಞಾನಿಯು ಮಹಾನ್ ಆಗಲು ಏನು ಮುಖ್ಯ? ಆಯ್ಕೆಗಳು: ವೇಗವಾಗಿ ಓಡುವುದು, ಪ್ರಶ್ನೆಗಳಿಗೆ ಉತ್ತರ ನೀಡುವುದು, ಅದ್ಭುತವಾದ ಪ್ರಶ್ನೆಗಳನ್ನು ಕೇಳುವುದು, ಪುಸ್ತಕಗಳನ್ನು ಬರೆಯುವುದು. ಪ್ರಶ್ನೆ 3, ನಮ್ಮ ದೇಹವು ವೇಗವಾಗಿ ಬದಲಾಗುವ ಸಮಯ ಯಾವುದು? ಆಯ್ಕೆಗಳು: ಮಾಧ್ಯಮಿಕ ಶಾಲಾ ಹಂತದ ವರ್ಷಗಳು, ವೃದ್ಧಾಪ್ಯ, ಶೈಶವಾವಸ್ಥೆ, ಯಾವುದೂ ಅಲ್ಲ. ಪ್ರಶ್ನೆ 4, ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಿಸುವ ವಸ್ತು ಯಾವುದು? ಆಯ್ಕೆಗಳು: ಸಾಬೂನು ದ್ರಾವಣ, ನಿಂಬೆ ರಸ, ಉಪ್ಪಿನ ದ್ರಾವಣ ಹಾಗೂ ಅಡುಗೆ ಸೋಡಾ. ಪ್ರಶ್ನೆ 5, ಅರಿಶಿಣ ಕಾಗದವು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಯಾವ ಬಣ್ಣಕ್ಕೆ ಬದಲಾಗುತ್ತದೆ? ಆಯ್ಕೆಗಳು: ಕೆಂಪು, ಹಸಿರು, ನೀಲಿ ಹಾಗೂ ಹಳದಿ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಬಿಟ್ಟ ಸ್ಥಳ ತುಂಬಿ. ಇಲ್ಲಿ ಸಹ ನಿಮಗೆ 5 ಪ್ರಶ್ನೆ, ತಲಾ 1 ಅಂಕದಂತೆ ಇರುತ್ತೆ. ಪ್ರಶ್ನೆ 6, ಸಮುದ್ರಗಳ ನೀರು ಸೂರ್ಯನ ಶಾಖದಿಂದ ಡ್ಯಾಶ್ ಮತ್ತು ಮಳೆಯಾಗಿ ಬೀಳುತ್ತದೆ. ಪ್ರಶ್ನೆ 7, ಭೂಮಿಯು ತನ್ನ ಡ್ಯಾಶ್ ಸುತ್ತ ಭ್ರಮಿಸುವುದರಿಂದ ಹಗಲು ಮತ್ತು ರಾತ್ರಿಗಳು ಉಂಟಾಗುತ್ತವೆ. ಪ್ರಶ್ನೆ 8, ಸಾಬೂನು ದ್ರಾವಣವು ಡ್ಯಾಶ್ ಸ್ವಭಾವವನ್ನು ಹೊಂದಿದೆ. ಪ್ರಶ್ನೆ 9, ತಟಸ್ಥೀಕರಣ ಕ್ರಿಯೆಯಲ್ಲಿ ಡ್ಯಾಶ್ ಬಿಡುಗಡೆಯಾಗುತ್ತದೆ. ಪ್ರಶ್ನೆ 10, ಇರುವೆ ಕಡಿತದ ನೋವನ್ನು ಕಡಿಮೆ ಮಾಡಲು ಡ್ಯಾಶ್ ಬಳಸುತ್ತಾರೆ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಒಟ್ಟು 3 ಪ್ರಶ್ನೆಗಳು, ತಲಾ 1 ಅಂಕದಂತೆ ಸಿಗುತ್ತೆ ನಿಮಗೆ. ಪ್ರಶ್ನೆ 11, ನಾವು ಯಾರ ಬಗ್ಗೆ ಅಧ್ಯಯನ ಮಾಡುವ ಮೂಲಕ ವಿಮಾನಗಳ ವಿನ್ಯಾಸದ ಬಗ್ಗೆ ತಿಳಿಯಬಹುದು? ಪ್ರಶ್ನೆ 12, ತಟಸ್ಥ ವಸ್ತುಗಳಿಗೆ 2 ಉದಾಹರಣೆಯನ್ನು ನೀಡಿ. ಪ್ರಶ್ನೆ 13, ಚಿನ್ನದ ಮಸಾಲೆ ಎಂದು ಯಾವುದನ್ನು ಕರೆಯುತ್ತಾರೆ? ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ, ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆ, ತಲಾ 2 ಅಂಕದಂತೆ ಇರುತ್ತೆ. ಪ್ರಶ್ನೆ 14, ಬದಲಾವಣೆಗಳು ಎಂದರೆ ಏನು? ಉದಾಹರಣೆಯನ್ನು ನೀಡಿ. ಪ್ರಶ್ನೆ 15, ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ವಸ್ತುಗಳ ನಡುವಿನ ಮುಖ್ಯ ವ್ಯತ್ಯಾಸವೇನು? ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ, 3 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 16, ಆಚಾರ್ಯ ಪ್ರಫುಲ್ಲ ಚಂದ್ರರೇ ಅವರ ಕೊಡುಗೆ ಏನು? ಮಕ್ಕಳ, ಇಲ್ಲಿಗೆ 7ನೇ ತರಗತಿಯ ವಿಜ್ಞಾನದಲ್ಲಿ FA1ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.